ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲರಿಗೂ ವಿ ಪೀಸ್ ಕಿಚನ್ಗೆ ಸ್ವಾಗತ. ಎಸ್, ತಮ್ನೈನಲ್ಲಿ ನೀವು ನೋಡಿರೋ ಹಾಗೆ ನಾವು ಇವತ್ತು ಮಾಡಿಕೊಟ್ಟಿರುವ ರೆಸಿಪಿ ಬಂದು ರೆಸ್ಟೋರೆಂಟ್ ಶೈಲಿಯಲ್ಲಿ ಎಗ್ ಫ್ರೈಡ್ ರೈಸ್. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಷನ್ ಸಿಂಬಲ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಮುಂದೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಕಮೆಂಟ್ ಕೂಡ ಮಾಡಿ, ಇದರಿಂದ ನಮಗೆ ಮೋಟಿವೇಟ್ ಆಗುತ್ತೆ, ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ನಾವು ಈ ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವ ಒಂದು ಎಗ್ ಫ್ರೈಡ್ ರೈಸ್ಗೆ ಯಾವುದೆಲ್ಲ ತರಕಾರಿ ಬಳಸ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಎಲ್ಲ ತರಕಾರಿಗಳನ್ನು ನಾನು ನೀಟಾಗಿ ಇಲ್ಲಿ ಹಚ್ಚಿಟ್ಕೊತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ನೀಟಾಗಿ ಚಾಪ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಫ್ಯಾನ್ ತಗೊಂಡು ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಅಷ್ಟು ಆಗುವ ಆಯಿಲ್ನ ಆ್ಯಡ್ ಮಾಡಿಕೊಂಡು ಮತ್ತು ಎಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ತಗೊಂಡಿರೋದು 4 ರಿಂದ 5 ಮೊಟ್ಟೆನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮೊಟ್ಟೆನ ಫ್ರೈ ಮಾಡಿಕೊಂಡು ಸ್ಕ್ರಾಂಬಲ್ ಮಾಡಿಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಬಾಣಲೆ ತಗೊಂಡು ಅದಕ್ಕೆ 2 to 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಆಲ್ರೆಡಿ ಹೆಚ್ಚಿಟ್ಕೊಂಡಿರುವಂತಹ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, ಶುಂಠಿ ಮತ್ತು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿಟ್ಕೊಂಡಿರುವ ಎಲ್ಲ ತರಕಾರಿಗಳನ್ನು ಮೀಡಿಯಂ ಕನ್ಸಿಸ್ಟೆನ್ಸಿ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಕೊನೆಯದಾಗಿ ನಾವು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀವಿ. ರೈಸ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕಿ, ಪೆಪ್ಪರ್ ಪೌಡರ್ನ ಹಾಕಿ, ಎಲ್ಲ ಸಾಸಸ್ನ ಹಾಕಿ, ನಾನು ಇಲ್ಲಿ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಮತ್ತು ಸೋಯಾ ಸಾಸ್ನ ಯೂಸ್ ಮಾಡಿದ್ದೀನಿ. ಈ 3 ಸಾಸನ್ನು ಹಾಕಿ ಸ್ಕ್ರಾಂಬಲ್ ಮಾಡಿರುವ ಎಗ್ಗನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಎಗ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಫ್ರೆಂಡ್ಸ್.